ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಈ ವ್ಲಾಗ್ ಏನಂದರೆ, ಏಕಾದಶಿ ಹಬ್ಬ ಆಯ್ತಲ್ವ, ಭಾನುವಾರ ಮತ್ತು ಸೋಮವಾರ ಅದು ಬ್ಲಾಗ್ ಆಗಿರುತ್ತೆ. 2 ಡೇಸ್ ಬ್ಲಾಗ್ ಆಗಿರುತ್ತದೆ. ಅಂದರೆ ನಾವು ಇಷ್ಟು ದಿವಸನೂ ಅಂದರೆ ಅವಾಗೇನು ಯೂಟ್ಯೂಬ್ ಚಾನಲ್ ಇರಲಿಲ್ಲ ಅಲ್ವಾ, ಸೊ ಅದಕ್ಕೆ ನಾವು ವೀಡಿಯೋ ಏನು ಮಾಡ್ತಿರ್ಲಿಲ್ಲ. ರೀಸೆಂಟಾಗಿ ಇಟ್ಟೆ ಅಲ್ಲ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ನೆ ಅಲ್ವಾ, ಅದಕ್ಕೆ ಒಂದು ಮೆಮೊರಿ ಆಗಿರುತ್ತೆ ಅಂದ್ಬಿಟ್ಟು ನಾನು ವ್ಲಾಗ್ ಮಾಡಿಕೊಂಡೆ. ಅಂದರೆ ನಾವು ಲೈಫ್ ಟೈಮ್ ಮೆಮೊರಿ ಥರ ಇರುತ್ತೆ ಅಂತ ವ್ಲಾಗ್ ಮಾಡಿಕೊಂಡೆ ನಾನು. ಈ ಹಬ್ಬದ ಸ್ಪೆಷಲ್ ಏನಂದರೆ ಉಂಡೆ ಮಾಡ್ತೀವಿ ನಮ್ಮ ಕಡೆ. ಅದಕ್ಕೆ ನಾವು ಈ ಉಂಡೆ ಯಾವ ರೀತಿ ಮಾಡ್ತೀವಿ ಅಂತ ನಿಮಗೂ ತೋರಿಸ್ಕೊಟ್ಟಿದ್ದೀನಿ, ನೀವು ನೋಡಿ. ಏನಿಲ್ಲ, 1 kg ಬೆಲ್ಲ ತೊಗೊಂಡ್ವಿ. 1 kg ಬೆಲ್ಲನ ಪಾಕ ಮಾಡ್ಕೋಬೇಕು. 1 kg ಬೆಲ್ಲನ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಟೀ ಕುಡಿತೇವಲ್ಲ ಚಿಕ್ಕ ಗ್ಲಾಸು, ಅದರಲ್ಲಿ 1/4 ಭಾಗ ನೀರು ಹಾಕ್ಕೊಂಡ್ವಿ. ಅದನ್ನು ಸ್ಟವ್ ಮೇಲೆ ಇಟ್ಕೊಂಡ್ವಿ, ಆನ್ ಮಾಡಿಬಿಟ್ಟು. ಅದು ಪಾಕ ಮಾಡ್ಕೋಬೇಕು. ನಾವು ಆ ಕಡೆ ನಮ್ಮ ಮನೆಯಿಂದ ಅಕ್ಕ ಇದ್ದಾರೆ, ಆ ಅಕ್ಕ ಪಾಕ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಈ ಕಡೆ ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದೀನಿ. ಏನೇನೆಂದರೆ, ಹುರಿಗಡಲೆ 1 kg ತಗೊಂಡಿದ್ದೀನಿ, ಶೇಂಗಾ ಬೀಜ 1 kg ತಗೊಂಡಿದ್ದೀನಿ. ಅವೆರಡೂ ಸಮಾನವಾಗಿ ತಗೊಂಡು ಅದು ಸಪ್ರೇಟಾಗಿ ಹುರ್ಕೊಂಡಿದ್ದೀನಿ. ಹುರ್ಕೊಂಡಿದ್ದಾದಮೇಲೆ ಒಂದು ಶೇಂಗಾ ಬೀಜ ಇರುತ್ತೆ ಅಲ್ವಾ, ಅದನ್ನು ಒಂದು ಅರ್ಧ kg ಅಷ್ಟು ಪುಡಿ ಮಾಡಿಕೊಂಡೆ, ಒಂದು ಅರ್ಧ kg ಹಾಗೆ ಇಟ್ಕೊಂಡೆ. ಮತ್ತು ಹುರಿಗಡಲೆನೂ ಅಷ್ಟೇ ಅರ್ಧ kg ಹಾಗೆ ಇಟ್ಕೊಂಡೆ, ಅರ್ಧ kg ಪುಡಿ ಮಾಡಿಕೊಂಡೆ. ಇವೆರಡನ್ನೂ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡೆ. ಅಷ್ಟರಲ್ಲಿ ಆ ಅಕ್ಕ ಪಾಕ ರೆಡಿ ಮಾಡಿದ್ರು. ಅದು ಒಂದು ತಟ್ಟೆಗೆ, ಪ್ಲೇಟ್ಗೆ ನೀರು ತಗೊಂಡು, ನೀರು ಸ್ವಲ್ಪ ಹಾಕ್ಕೊಂಡು ಅದನ್ನು ಬೆಲ್ಲದ ಪಾಕ ಇರುತ್ತಲ್ಲ ಸ್ವಲ್ಪ ಹಾಕಿದ್ರೆ ಅದು ಕೈಯಲ್ಲಿ ಮುಟ್ಕೊಂಡ್ಬಿಟ್ಟು ಸ್ವಲ್ಪ ಅದನ್ನು ಒಂದು ಕಡೆ, ಅಂದರೆ ಅದು ಉಂಡೆ ಥರ ಬಂದರೆ ಸಾಕು, ಅದು ರೆಡಿ ಆಗುತ್ತೆ. ನಾನು ಈ ಕಡೆ ಎಲ್ಲ ಬಟ್ಲಿಗೆ ರೆಡಿ ಮಾಡಿದ್ದೆಲ್ಲ ಅದು ಎತ್ಕೊಂಡೋಗಿ ಅಕ್ಕ ಕೈ ಕೊಟ್ಟೆ. ಅಕ್ಕ ಬೆಲ್ಲದ ಪಾಕ ತಗೊಂಡ್ಬಿಟ್ಟು ಅದು ಶೇಂಗಾ ಬೀಜ ಅದೆಲ್ಲ ಪುಡಿ ಇರುತ್ತಲ್ಲ ಅದಕ್ಕೆ ಹಾಕ್ತಾಯಿದ್ದಾರೆ. ಉಂಡೆ ಕಟ್ಟಬೇಕು, ಬಿಸಿ ಬಿಸಿನೇ ಕಟ್ಟಬೇಕು. ಅದು ತಣ್ಣಕ್ಕಾಗಿ ಹೋಗ್ಬಿಟ್ರೆ ಪಾಕ ಉಂಡೆ ಕಟ್ಟೋಕ್ಕೆ ಬರಲ್ಲ, ಆರೋಗ್ಬಿಡುತ್ತಲ್ವ. ಸೊ ಅದಕ್ಕೆ ಬಿಸಿ ಬಿಸಿನೇ ನಾವು ಉಂಡೆ ಕಟ್ತಾಯಿದ್ದೀವಿ. ಫಸ್ಟೆಲ್ಲ ಹೇಗಿತ್ತಂದರೆ ತುಂಬ ಜಾಸ್ತಿ ಕಟ್ತಾಯಿದ್ವಿ ಉಂಡೆಗಳು, ಜಾಸ್ತಿ ಕ್ವಾಂಟಿಟಿ, ಅಂದರೆ ಒಂದು ದೊಡ್ಡ ಬಾಕ್ಸ್ ತುಂಬ ಕಟ್ತಾಯಿದ್ವಿ. ಅವೆಲ್ಲ ತುಂಬ ವೇಸ್ಟ್ ಆಗೋದು, ತಿಂತಾ ಇರಲಿಲ್ಲ. ಬಟ್ ಇವಾಗ ಏನಂದರೆ ನಾವು ಸ್ವಲ್ಪ ಕಟ್ಕೊತೀವಿ. ಫಸ್ಟ್ ಏನು ಮಾಡ್ತಿದ್ವಿ ಅಂದರೆ, ಶೇಂಗಾ ಬೀಜ ಪುಡಿ, ಹುರಿಗಡಲೆ ಪುಡಿ ಹಾಕ್ತಿರ್ಲಿಲ್ಲ. ಮಿಲ್ಲಿಗೆ ಅಕ್ಕಿ ತಗೊಂಡೋಗ್ಬಿಟ್ಟು ಮಿಲ್ಲಲ್ಲಿ ಹಾಕ್ಸ್ಕೊಂಬಂದು ಆ ಅಕ್ಕಿ ಹಿಟ್ಟನ್ನು ನಾವು ಹಾಕ್ತಾಯಿದ್ವಿ. ಆವಾಗ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ, ಅಷ್ಟು ಟೇಸ್ಟೂ ಬರ್ತಾ ಇರಲಿಲ್ಲ. ಸೊ ಇವಾಗ ಈ ರೀತಿ ಮಾಡ್ಕೊಂಡ್ವಲ್ಲ, ಅದಕ್ಕೆ ತುಂಬ ಟೇಸ್ಟಾಗಿ ಬಂದಿತ್ತು, ಚೆನ್ನಾಗಿತ್ತಲ್ವ. ಸೊ ಅದಕ್ಕೆ ನಾವು ಉಂಡೆ ಕಟ್ಕೊಂಡಿದ್ದಾಯಿತು. ಈ ಕಡೆ ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಎಲ್ಲ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದರು. ರೆಡಿ ಮಾಡಿಕೊಂಡು ಪೂಜೆ ಮಾಡೋಕ್ಕೆಲ್ಲ ಹೋಗಿದ್ರು. ನಾನು ಅಷ್ಟರಲ್ಲಿ ಉಪ್ಪಿಟ್ಟು ಮತ್ತು ಕೋಸಂಬರಿ ಮತ್ತು ಅವಲಕ್ಕಿ ಇಷ್ಟನ್ನು ರೆಡಿ ಮಾಡಿಕೊಂಡೆ. ಅವರು ಅಷ್ಟರಲ್ಲಿ ಫ್ರೂಟ್ಸ್ ಎಲ್ಲ ತಂದಿದ್ದರು ಹಿಂದಿನ ದಿನವೇ ಸಿಟಿಗೆ ಹೋಗ್ಬಿಟ್ಟು. ಮತ್ತು ಅವೆಲ್ಲ ಕಟ್ ಮಾಡಿಕೊಂಡ್ರು. ನಾನು ಅಷ್ಟೊತ್ತಿಗೆ ಇವೆಲ್ಲ ರೆಡಿ ಮಾಡಿಕೊಂಡು ಎತ್ಕೊಂಡೋಗಿ ಕೊಟ್ಟೆ. ಮತ್ತು ಅವರು ದೀಪ ಅಂಟಿಸ್ಬಿಟ್ಟು, ನಾನೇ ಹೂವು ಎಲ್ಲ ಇಕ್ಬಿಟ್ಟೆ. ಅಷ್ಟು ನೀಟಾಗಿ ಅವ್ರಿಗೆ ಬರಲ್ಲ ಅಲ್ವಾ ಹೂವು ಇಕ್ಕೋದು, ಅದಕ್ಕೆ ನಾನೇ ರೆಡಿ ಮಾಡಿಕೊಟ್ಟು. ಅವ್ರು ಬಾಳೆ ಎಲೆ ತೊಗೊಂಬಂದರು. ಆ ಬಾಳೆ ಎಲೆನ 3 ಎಲೆ ದೇವ್ರ ಮನೆಗೆ ಇಕ್ಬಿಟ್ಟು, ಅದಕ್ಕೆ ನಾವು ಫ್ರೂಟ್ಸ್ ಕಟ್ ಮಾಡ್ಕೊಂಡಿದ್ರಲ್ವ, ಅದು ಉಪ್ಪಿಟ್ಟು, ಕೋಸಂಬರಿ, ಅವಲಕ್ಕಿ ಇವೆಲ್ಲನೂ ಅದು ಎಲೆಗೆ ಇಕ್ಕಿದ್ರೆ ಸ್ವಲ್ಪ ಇಕ್ಬಿಟ್ಟು, ಮತ್ತು ಅದಕ್ಕೆಲ್ಲ ಪೂಜೆ ಮಾಡಬೇಕಲ್ವ, ಅವರು ಪೂಜೆ ಮಾಡ್ತಾಯಿದ್ದಾರೆ. ಏನೋ ಗೊತ್ತಿಲ್ಲ, ಈ ಪೂಜೆಗೆಲ್ಲನೂ ಶಿವರಾತ್ರಿ ಹಬ್ಬಕ್ಕೂ ಏಕಾದಶಿ ಹಬ್ಬಕ್ಕೂ ಗಂಡಸರೇ ಪೂಜೆ ಮಾಡೋದು, ಹೆಂಗಸ್ರು ಏನೂ ಮಾಡಲ್ಲ. ಅಂದರೆ ಅವ್ರು ಮಾಡಿದ್ರೇ ಅಂತೆ ಈ ಪೂಜೆ ಕಂಪ್ಲೀಟ್ ಆಗೋದು, ಹಂಗೆ ಹೇಳ್ತಾರಪ್ಪ, ನನಗೂ ಗೊತ್ತಿಲ್ಲ. ಅದಕ್ಕೆ ನಮ್ಮ ಹಸ್ಬೆಂಡೇ ಪೂಜೆ ಮಾಡಿದ್ರು, ನಾನೆಲ್ಲ ರೆಡಿ ಮಾಡಿಕೊಟ್ಟೆ. ನೆಕ್ಸ್ಟು ಆ ಎಲೆನ, ಅಂದರೆ ನಾವು ಆಚೆ ಮನೆ ಮಾಡಿ ಮೇಲೆ ಏನು ಬರಲ್ಲ, ಅದನ್ನು ಬೆಳಗ್ಗೆ ಇಡ್ತೀವಿ. ಬೆಳಗ್ಗೆನೂ ಎಡೆ ಇಕ್ಬೇಕಲ್ಲ, ಅದಕ್ಕೋಸ್ಕರ ಎಲ್ಲ ಪೂಜೆ ಆಗಿದ್ದಾದಮೇಲೆ
ಇನ್ನು ಒಬ್ಬೊಬ್ಬರು ಒಂದೊಂದು ಎಡೆ ತಗೊಂಡು ಕೂತ್ಕೊಂಡು ತಿಂದ್ವಿ. ಬೆಳಗ್ಗೆ ಏನು ತಿಂದಿರಲಿಲ್ಲ ಅಲ್ವಾ, ಅದಕ್ಕೆ ನಾವು ನೈಟ್ ಈ ಥರ ಪೂಜೆ ಆಯಿತು. ಒಂದು 7:30 ಅಷ್ಟೊತ್ತಿಗೆ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. 7:30ಗೆ ಕೂತ್ಕೊಂಡು ನಾವು ಅವೆಲ್ಲ ತಿಂದ್ವಿ. ನೆಕ್ಸ್ಟು ಮಾರನೇ ದಿನ 4:30ಗೆ ಎದ್ಬಿಟ್ಟು ಅಡುಗೆ ಎಲ್ಲ ನಾನೇ ಪ್ರಿಪೇರ್ ಮಾಡಿದೆ. ಏನೇನು ಮಾಡಿದ್ದೆ ಅಂದರೆ ಅನ್ನ, ಸಾಂಬಾರು ಮತ್ತು ಹಪ್ಳ, ಪಾಯಸ, ವಡೆ, ಕೋಸಂಬರಿ ಇಷ್ಟನ್ನು ನಾನು ಮಾಡಿದ್ದೆ. ಇಷ್ಟು ಎಲ್ಲ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ 6:15 ಆಯಿತು. ನೆಕ್ಸ್ಟ್ ಅವ್ರನ್ನೆಲ್ಲ ಎಬ್ಬಿಸ್ಬಿಟ್ಟು ಬನ್ನಿ ಪೂಜೆ ಮಾಡೋಣ ಅಂದ್ಬಿಟ್ಟು ಅವರೆಲ್ಲ ಎದ್ದು ಬಂದು ಅವರು ಸ್ನಾನಗಳೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಎಲ್ಲ ಫ್ರೆಶಪ್ ಆಗಿಬಿಟ್ಟು ಬಂದು, ಇವತ್ತು ಬೆಳಗ್ಗೆ ಏನಂದರೆ 5 ಎಡೆ ಇಕ್ತೀವಿ ನಾವು, ಸಂಜೆ 3, ಇವಾಗ 5 ಇಡೋದು ಬಾಳೆ ಎಲೆಯಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಅದರಲ್ಲಿ ಇಕ್ಬಿಟ್ಟು ಮತ್ತು ಅದನ್ನು ಪೂಜೆ ಮಾಡಬೇಕು. ಪೂಜೆ ಆಗಿದ್ದಾದಮೇಲೆ ಅದು ಎಡೆ ತಗೊಂಡೋಗ್ಬಿಟ್ಟು ಮನೆ ಮಾಡಿ ಮೇಲೆ ಇಟ್ಟು ಬರ್ತಾರೆ. ಯಾಕೆ ಅಂದರೆ ಅದೊಂದು ಸಂಪ್ರದಾಯ ಅಂತೆ. ಕಾಗೆಗಳು, ಗುಬ್ಬಚ್ಚಿಗಳು ತಿನ್ನಬೇಕಂತ. ಅದಕ್ಕೋಸ್ಕರ ಅವರು ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಎತ್ಕೊಂಡೋಗ್ಬಿಟ್ಟು ಮನೆ ಮಾಡಿ ಮೇಲೆ ಇಟ್ಟು ಬಂದರು. ನೆಕ್ಸ್ಟ್ ನಾವೆಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ, ಯಾಕಂದರೆ ಬೇಗ ಪೂಜೆ ಆಗಿತ್ತಲ್ಲ, ಒಂದು 7 ಗಂಟೆ ಅಷ್ಟಿಗೆ ಪೂಜೆ ಆಗಿತ್ತಲ್ಲ, ಅಷ್ಟು ಬೇಗ ತಿನ್ನೋಕ್ಕಾಗೋದಿಲ್ಲ ಅಲ್ವಾ. ಅದಕ್ಕೆ ನಾವು 8 ಗಂಟೆವರೆಗೂ ವೆಯ್ಟ್ ಮಾಡಿಬಿಟ್ಟು 8 ಗಂಟೆಯಲ್ಲೆಲ್ಲ ತಿಂದ್ಬಿಟ್ಟು ಬೇರೆ ಎಲ್ಲೋ ಹೋಗ್ಬೇಕಾಗಿತ್ತು, ಹೋಗಿ ಬಂದ್ವಿ. ಅಂತೂ ಈ ವರ್ಷ ತುಂಬ ಚೆನ್ನಾಗಾಯಿತು ಪೂಜೆ ಅಂತೂ. ಯಾಕಂದರೆ 3 ವರ್ಷದಿಂದನೂ ನಾವು ಹಬ್ಬ ಮಾಡಬೇಕಂದ್ರೆ ಏನೋ ಒಂದು ಅಡ್ಡ, ಪೂಜೆನೂ ಹಬ್ಬಗಳು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ನನಗೆ ಹಬ್ಬ ಬಂತಂದರೆ ಮನೆಯೆಲ್ಲ ಕ್ಲೀನ್ ಮಾಡಿರ್ತೀವಿ, ಒಂದು ಕಡೆ ಟೆನ್ಷನ್ನು, ಭಯ. ಯಾಕಪ್ಪ ಅಂದರೆ ಏನೋ ಒಂದು ಅಡ್ಡ, ಯಾರೋ ಸತ್ತೋಗ್ತಾರೆ, ನಮ್ಮದು ದೊಡ್ಡ ಗುಂಪು, ಅದಕ್ಕೆ ಯಾರಿಗೋ ಏನೋ ಆಗಿ ಹುಷಾರಿಲ್ದಿರನ ಏನೋ ಆಗಿಬಿಟ್ಟು ಸತ್ತೋಗ್ತಾರೆ. ಆವಾಗ ನಮಗೆ ಸೂತಕ ಇರುತ್ತಲ್ಲ 11 ದಿನ, ಮತ್ತು ಹಬ್ಬಗಳು ಮಾಡಬಾರ್ದಲ್ವ. ನನಗೂ ಭಯ, ಅಪ್ಪ ಯಾವ ಕಡೆಯಿಂದ ಏನು ಬರುತ್ತೆ ಏನೋ ಅಂತ. ಅಂತೂ ಈ ವರ್ಷ ತುಂಬ ಚೆನ್ನಾಗಿ ಪೂಜೆ ಆಯಿತು. ಇಷ್ಟೇ ಫ್ರೆಂಡ್ಸ್ ಬ್ಲಾಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.